ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಿರುವಂತ ಒಂದು ನೋಟಿಫಿಕೇಶನ್ ಯಾವ್ದಪ್ಪ ಅಂದ್ರೆ SSC GD ನ ಒಂದು ಕಾನ್ಸ್ಟೇಬಲ್ ನೋಟಿಫಿಕೇಶನ್. SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಆಲ್ಮೋಸ್ಟ್ ನಿಮ್ಗೆ 30 ರಿಂದ 40 ಸಾವಿರ ವೇಕೆನ್ಸಿಗಳು ಬರಬೇಕಾಗಿತ್ತು. ಆಕ್ಚುಲ್ ಆಗಿ ಇದು ಡಿಲೇ ಆಗಿದೆ ಅಂತಾನೆ ಹೇಳ್ಬೋದು. ಯಾವಾಗ ಈ ಒಂದು ನೋಟಿಫಿಕೇಶನ್ ಅನೌನ್ಸ್ ಮಾಡ್ತಾರೆ, ಯಾವಾಗ ನೋಟಿಫಿಕೇಶನ್ ಅಫಿಷಿಯಲ್ ಲಿಸ್ಟ್ ಬಿಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ನೀವಿನ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿ ಒಬ್ಬರನ್ನು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಒನ್ಸ್ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ರಾ ಅಂದ್ರೆ ಅಲ್ಲಿ ನಾನು PDF ನ ಅಪ್ಲೋಡ್ ಮಾಡಿರ್ತೀನಿ. SSC GD ನ ಅಫಿಷಿಯಲ್ PDF ಅಂತಾನೆ ಹೇಳ್ಬೋದು. ಅದರಲ್ಲಿ ನೀವು ಇಲ್ಲಿ ಕ್ಲೀನ್ ಆಗಿ ನೋಡ್ಕೋಬಹುದು ಯಾವಾಗ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಸೊ SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಬರ್ಬೇಕಾಗಿರುವಂತ 30 ರಿಂದ 40 ಸಾವಿರ ಪೋಸ್ಟ್, ಅದು ಕೂಡ ಕಾನ್ಸ್ಟೇಬಲ್ ಡಿಫರೆಂಟ್ ಪೋಸ್ಟ್ ಅಂತಾನೆ ಹೇಳ್ಬೋದು. ಕೇವಲ ಕಾನ್ಸ್ಟೇಬಲ್ ಪೋಸ್ಟ್ ಒಂದೇ ಅಲ್ಲ, ವೇರಿಯಸ್ ಪೋಸ್ಟ್ ನ ಅನೌನ್ಸ್ ಮಾಡಬೇಕಾಗಿತ್ತು. ಬಟ್ ಅಫಿಷಿಯಲ್ ಆಗಿ ಅವರಿಂದ ಅನೌನ್ಸ್ ಮಾಡಿಲ್ಲ. 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಬಂದ್ಬಿಟ್ಟು ಅನೌನ್ಸ್ ಮಾಡಬೇಕಾಗಿತ್ತು. ಆಕ್ಚುಲ್ ಆಗಿ ಇದು ಡಿಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೆಪ್ಟೆಂಬರ್ 5 ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಅನೌನ್ಸ್ ಮಾಡ್ತೀವಿ. ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಮತ್ತೆ ಫಾರ್ಮ್ ಸ್ಟಾರ್ಟ್ ಡೇಟ್ ಯಾವಾಗಿರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು SSC GD ನವರೇನೆ ತಿಳಿಸ್ಕೊಡ್ತಾರೆ. SSC ನ ಒಂದು ಫಾರ್ಮ್ ಬಂದಿದ ತಕ್ಷಣ ನಾನು ನಿಮ್ಗೆ ಅಫಿಷಿಯಲ್ ಆಗಿ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಅವರ ಒಂದು ವೆಬ್ಸೈಟ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಪ್ರತಿ ಒಬ್ರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನನ್ನ ಒಂದು ಅಂದಾಜ್ ಪ್ರಕಾರ ವೇರಿಯಸ್ ಪೋಸ್ಟ್ ಗಳಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 30 ರಿಂದ 35 ಸಾವಿರ ಪೋಸ್ಟ್ ಗಳನ್ನ ಬಿಡ್ತಾರೆ ಈ ಸತಿ. ಸೊ 30 ರಿಂದ 35 ಸಾವಿರ ಆಲ್ ಇಂಡಿಯಾ ಪೋಸ್ಟ್ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಕರ್ನಾಟಕ ಪೋಸ್ಟ್ ಅಲ್ಲ. ಬಟ್ ಕರ್ನಾಟಕಕ್ಕೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 1,500 ಇಂದ ಹಿಡಿದು 2,000 ಪೋಸ್ಟ್ ಗಳನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ SSC GD ನಲ್ಲಿ ಇರುವಂತ ಕಾನ್ಸ್ಟೇಬಲ್ ಪೋಸ್ಟ್ ಗಳಿಗೆ ತುಂಬಾ ಡಿಮ್ಯಾಂಡ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಿರುವಂತದ್ದು ಫಾರ್ಮ್ ನ ಬಿಟ್ಟಿದ ತಕ್ಷಣ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದೆ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಪ್ರತಿ ಒಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಒನ್ಸ್ ನೀವು ಜಾಯ್ನ್ ಆಗಿದ್ರ ಅಂದ್ರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇದೆಯೋ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ನ ಒಂದ್ಸತಿ ಸ್ಕ್ರೀನ್ ಶಾಟ್ ತಕೊಳ್ಳಿ. ಫಾರ್ಮ್ ನ ಯಾವಾಗ ಅನೌನ್ಸ್ ಮಾಡ್ತಾರೋ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ. ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ಬೇಕು ಅಂತ ಇದ್ದೀರಾ ಪ್ರತಿ ಒಬ್ಬರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾವ ರೀತಿ ಫಾರ್ಮ್ ನ ಫಿಲ್ ಮಾಡೋದು ಅಂತಾನು ಕೂಡ ವಿಡಿಯೋ ಬರುತ್ತೆ. 5ನೇ ತಾರೀಕು ತನಕ ನೀವು ಇಲ್ಲಿ ಕಾಯಬೇಕಾಗತ್ತೆ. 5ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಪೋಸ್ಟ್ ನ ಬಿಡ್ತಾರೆ, ಯಾವ್ಯಾವ ಡಿಫರೆಂಟ್ ಪೋಸ್ಟ್ ಗಳಿಗೆ ಎಷ್ಟೆಷ್ಟು ವೇಕೆನ್ಸಿನ ಕಾಲ್ ಮಾಡಿದ್ದಾರೆ, ಮತ್ತೆ ಯಾವ್ಯಾವ ಸ್ಟೇಟ್ ಗೆ ಎಷ್ಟು ಡಿವಿಷನ್ ಅಂದ್ರೆ ಯಾವ ರೀತಿ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಇರುತ್ತೆ, ಯಾವೆಲ್ಲ ಒಂದು ಎಕ್ಸಾಮ್ಸ್ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಪ್ರತಿ ಒಂದನ್ನು ಕೂಡ 5ನೇ ತಾರೀಕು ಲಿಸ್ಟ್ ಬಿಡ್ತಾರೆ. ಅಲ್ಲಿ ತನಕ ನೀವು ಇಲ್ಲಿ ವೇಟ್ ಮಾಡ್ಬೇಕಾಗತ್ತೆ. ಸೊ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಒಬ್ಬರನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರನೇ ಅಫಿಷಿಯಲ್ ನ್ಯೂಸ್ ಬಂತು ಅಂದ್ರೆ ಡೈರೆಕ್ಟ್ ಆಗಿ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮರಿಬೇಡಿ. ಪ್ರತಿಯೊಬ್ಬರನ್ನು ಕೂಡ ಜಾಯ್ನ್ ಆಗಿ. ಧನ್ಯವಾದ.